ಮುಖದ ಮೇಲೆ ತುಂಬ ಕಲೆಗಳಿದೆಯಾ? ಮೊಡವೆಯಾಗಿ, ಗುಳ್ಳೆಗಳಾಗಿ ಅಥವಾ ಸನ್ಬರ್ನ್, ಸನ್ ಟ್ಯಾನ್ ಆಗಿ ಮುಖ ಕಪ್ಪಾಗಿದೆಯಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಈ ಮುಖದಲ್ಲಿ ಡಾರ್ಕ್ ಸ್ಪಾಟ್ಗಳಿದ್ರೆ, ಡಾರ್ಕ್ ಸ್ಪಾಟ್ ಅಂತ ಅಂದರೆ ಈ ಪಿಂಪಲ್ ಆಗಿ ಮಾರ್ಕ್ ಇರುತ್ತಲ್ವ, ಅಂದರೆ ಕಲೆಗಳಿರುತ್ತೆ ಅಥವಾ ಏನಾದರೂ ರ್ಯಾಷಸ್ ಆಗಿ ಕಲೆಗಳಿರುತ್ತೆ, ಸನ್ಬರ್ನ್, ಸನ್ ಟ್ಯಾನ್ ಆಗಿ ಕೂಡ ಮುಖದ ಸ್ಕಿನ್ ಕಪ್ಪಾಗಿದ್ರೆ ಅದಕ್ಕೆ ಇವತ್ತೊಂದು ಅದ್ಭುತವಾಗಿರುವಂಥ ಫೇಸ್ ಪ್ಯಾಕ್ನ ಒಂದು ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ವರ್ಕೌಟ್ ಆಗುವಂಥ ಟಿಪ್ಸ್ ಇದು. ಯೂಶ್ವಲ್ ಆಗಿ ನಾನು ಇದನ್ನ ಅವಾಗ ಟ್ರೈ ಮಾಡ್ತಾ ಇರ್ತೇನೆ, ಯಾಕಂತಂದರೆ ನನಗೆ ಕೂಡ ಅಷ್ಟೇ, ನಾನು ನಾನ್ ವೆಜ್ ಜಾಸ್ತಿ ತಿನ್ನೋದು, ಮತ್ತು ನನ್ನೊಂದು ಸ್ವಲ್ಪ ಆಯಿಲಿ ಸ್ಕಿನ್, ತುಂಬ ಪಿಂಪಲ್ಸ್ ಆಗ್ತಾನೇ ಇರುತ್ತೆ. ಬಟ್ ಒಂದು ಸ್ವಲ್ಪ ಟೈಮಲ್ಲಿ ಆ ಮಾರ್ಕ್ಸ್ ಎಲ್ಲ ಒಂಚೂರು ನನ್ನ ಮುಖದಲ್ಲಿ ಉಳಿಯಲ್ಲ. ಅದಕ್ಕೆ ಮೇಯ್ನ್ ಏನು ಅಂತಂದರೆ, ನಾನು ವಾರಕ್ಕೆ ಒಂದು ಸರಿ ಅಥವಾ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗವಾಗ ಈ ಫೇಸ್ ಪ್ಯಾಕನ್ನು ನಾನು ಟ್ರೈ ಮಾಡ್ತಾ ಇರ್ತೇನೆ. ತುಂಬಾ ಸಿಂಪಲ್ ಆಗಿರುವಂಥದ್ದು ಮತ್ತು ನನಗೆ ತುಂಬಾ ಇಷ್ಟದ ಒಂದು ಫೇಸ್ ಪ್ಯಾಕ್ ಅಂತ ಹೇಳ್ತೀನಿ. ಯಾಕಂತಂದರೆ ಇದರಲ್ಲಿ ನಾವು ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟು, ಅಂದರೆ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟನ್ನು, ತುಂಬಾ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟನ್ನು ನಾವು ಯೂಸ್ ಮಾಡಿ ಮಾಡುವಂಥದ್ದು. ಏನು ನಮಗೆ ಖರ್ಚಿಲ್ಲ, ಅಥವಾ ಇದರಲ್ಲಿ ಸಿಗೋ ರಿಸಲ್ಟ್ ಇದೆಯಲ್ವಾ, ನಿಮಗೆ ಎಂಥ ಫೇಶಿಯಲ್ ಅಥವಾ ಯಾವುದೇ ಆಯಿಂಟ್ಮೆಂಟ್ ಹಾಕಿ ಮಾಡಿದರೂ ಸಿಗಲ್ಲ. ಬಟ್ ಒಂದು ಅಪ್ಲೈಯಲ್ಲಿ ಸಿಗುತ್ತೆ ಅಂತ ನಾನು ಹೇಳಲ್ಲ. ವಾರಕ್ಕೊಂದೆರಡು ಸರಿ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇದ್ದರೆ, 2ರಿಂದ 3 ಸರಿ ವಾರಕ್ಕೆ ಕಂಟಿನ್ಯೂಸ್ ಆಗಿ ನೀವು ಟ್ರೈ ಮಾಡ್ತಾ ಇದ್ದರೆ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ದಿನದಲ್ಲಿ ಆ ಸ್ಕಿನ್ ಇದೆಯಲ್ಲ ಗ್ಲೋ ಆಗಲಿಕ್ಕೆ, ಕ್ಲಿಯರ್ ಆಗಲಿಕ್ಕೆ, ಅಥವಾ ತುಂಬ ಒಂಥರ ಸಾಫ್ಟ್ ಆಗಿ ಒಳ್ಳೆ ಕಲರ್ ಬರಲಿಕ್ಕೆ ಕೂಡ ಈ ಫೇಸ್ ಪ್ಯಾಕ್ ಹೆಲ್ಪ್ ಆಗುತ್ತೆ. ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ವಿಡಿಯೋಗಳು, ಜೀವನಕ್ಕೆ ಬೇಕಾಗಿರುವಂಥ ಟಿಪ್ಸ್ಗಳು ಎಲ್ಲ ಇದೆ. ನೀವು ಸಬ್ಸ್ಕ್ರೈಬ್ ಆದರೆ ಏನಾಗುತ್ತೆ ಅಂತಂದರೆ, ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ನೀವು ಮಿಸ್ ಮಾಡದೆ ನನ್ನ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಮುಖದ ಮೇಲಿರುವಂತಹ ಕಲೆಗಳನ್ನೆಲ್ಲ ಕಮ್ಮಿ ಮಾಡಿ, ಮುಖನ ಚಂದ ಮಾಡಿ, ನಮ್ಮ ಸೌಂದರ್ಯನ ಹೆಚ್ಚಿಸುವಂತಹ ಈ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಮಗೆ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಅದರಲ್ಲಿ ಮೊದಲನೆಯದಾಗಿ ಕಡಲೆ ಹಿಟ್ಟು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟಿನಲ್ಲಿ ಇದೆಯಲ್ವಾ, ಸ್ಕಿನ್ನನ್ನು ವೈಟನ್ ಮಾಡುವಂಥ, ಅಥವಾ ಸ್ಕಿನ್ನಿನ ನಮ್ಮ ಮುಖದ ಮೇಲೆ ಏನಾದರೂ ಕಲೆಗಳಿದ್ದರೆ, ಮಾರ್ಕ್ಸ್ ಇದ್ರೆ ಅದನ್ನ ಕಮ್ಮಿ ಮಾಡುವಂತಹ ಪ್ರಾಪರ್ಟೀಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ತುಂಬ ಹಿಂದಿನ ಕಾಲದಿಂದಲೂ ಈ ಕಡಲೆ ಹಿಟ್ಟನ್ನು ಇದೆಯಲ್ವಾ ಸೌಂದರ್ಯವರ್ಧಕಗಳಲ್ಲಿ ಉಪಯೋಗಿಸ ಬಂದಿದ್ದಾರೆ. ಈವನ್ ಕೆಲವು ಸೆಲೆಬ್ರಿಟೀಸ್ಗಳು ಕೂಡ ನೀವು ಕೇಳಿರ್ಬೋದು, ಕಡಲೆ ಹಿಟ್ಟಲ್ಲಿ ಇವತ್ತಿನ ದಿನ ಕೂಡ ಮುಖವನ್ನು ತೊಳೆಯುವಂಥದ್ದು. ಯಾಕಂತಂದರೆ ಸ್ಕಿನ್ನನ್ನು ತುಂಬ ಕ್ಲಿಯರ್ ಮಾಡುತ್ತೆ. ನ್ಯಾಚುರಲ್ ಆಗಿ, ಯಾವುದೇ ಕೆಮಿಕಲ್ ಅದಿದ್ದು ಯಾವುದೂ ಇರಲಿ, ಇದರಲ್ಲಿ ನ್ಯಾಚುರಲ್ ಆಗಿ ಸ್ಕಿನ್ನನ್ನು ತುಂಬ ಕ್ಲಿಯರ್ ಮಾಡಿ ಸ್ಕಿನ್ನಿನ ಸೌಂದರ್ಯನ ಹೆಚ್ಚಿಸುತ್ತೆ. ಇನ್ನು ನಮಗೆ ಇದಕ್ಕೆ ಒಂದು ಬಾಳೆಹಣ್ಣು, ಆಮೇಲೆ ಒಂದು ಚಿಕ್ಕ ತುಂಡು ಲಿಂಬೆ. ಈ ಬಾಳೆಹಣ್ಣು ಕೂಡ ಅಷ್ಟೇ, ಬಾಳೆಹಣ್ಣು ಸ್ಕಿನ್ನನ್ನು ಯಂಗಾಗಿ ಮಾಡಲಿಕ್ಕೆ, ಅಂದರೆ ಈ ರಿಂಕಲ್ಸ್ ಅಥವಾ ನೆರಿಗೆ ಗಟ್ಟೋದು, ಸುಕ್ಕುಗಟ್ಟೋದು ಇದೆಯಲ್ವ, ಇದೆಲ್ಲದನ್ನು ರಿಮೂವ್ ಮಾಡಿ ಸ್ಕಿನ್ನನ್ನು ಟೈಟನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಬಾಳೆಹಣ್ಣಿನಲ್ಲಿ ಕೂಡ ಅಷ್ಟೇ ಮುಖದಲ್ಲಿ ಇರುವಂತಹ ಕಲೆಗಳನ್ನೆಲ್ಲ ಹೋಗಲಾಡಿಸುವಂಥ ಅಂಶ ಇರುತ್ತೆ. ಅದರಿಂದ ಬಾಳೆಹಣ್ಣು ಕೂಡ ನಮ್ಮ ಮುಖದ ಸೌಂದರ್ಯನ ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇನ್ನೊಂದು ಏನು ಅಂತಂದರೆ ಲಿಂಬೆ. ಈ ಲಿಂಬೆಯ ಯೂಸೇಜ್ ಬಗ್ಗೆ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಲಿಂಬೆಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಮತ್ತು ಸ್ಕಿನ್ ಕ್ಲಿಯರ್ ಮಾಡಲಿಕ್ಕೆ ದಿ ಬೆಸ್ಟ್ ಅಂತ. ಹಾಗಂತ ತುಂಬ ಲಿಂಬೆ ರಸ ಹಾಕೊಳ್ಳೋದಲ್ಲ, ಒಂದು ಸ್ವಲ್ಪನೇ ಹಾಕೊಳ್ಳುವಂಥದ್ದು. ಎಷ್ಟು ಹಾಕಬೇಕು, ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ಥರ ಮಾಡಿ. ಯಾಕಂತಂದರೆ ಕೆಲವರಿಗೆ ಲಿಂಬೆ ರಸ ಏನು ಅಂತಂದರೆ ಇರಿಟೇಷನ್ ಶುರುವಾಗುತ್ತೆ, ಅಂಥವರು ಯೂಸ್ ಮಾಡೋದು ಬೇಡ. ಬಟ್ ಸ್ಕಿನ್ನನ್ನು ಕ್ಲಿಯರ್ ಮಾಡಲಿಕ್ಕೆ, ಅಥವಾ ಈ ನಮ್ಮ ಮುಖದಲ್ಲಿ ಮೇಲ್ಗಡೆ ಲೇಯರ್ ಇದೆಯಲ್ವಾ, ಈ ಚರ್ಮ ಇರುತ್ತಲ್ವ, ಅದು ಸಾಯುತ್ತವೆ, ಅಂದರೆ ಸೆಲ್ಗಳು ಸಾಯುತ್ತೆ, ಡೆಡ್ ಸ್ಕಿನ್ ಅಂತಾರಲ್ವ, ಅದನ್ನ ರಿಮೂವ್ ಮಾಡೋದಕ್ಕೆ ಈ ಲಿಂಬೆ ರಸ ತುಂಬಾ ಒಳ್ಳೆಯದು. ಕೊನೆಯದಾಗಿ ನಮಗೆ ಬೇಕಾಗಿರುವಂಥದ್ದು ಹಾಲು ಅಥವಾ ಮೊಸರು. ನಿಮ್ಮದು ತುಂಬ ಆಯಿಲ್ ಸ್ಕಿನ್ ಆದರೆ ಹಾಲನ್ನು ತಗೊಳ್ಳಿ, ನಿಮ್ಮದು ಡ್ರೈ ಸ್ಕಿನ್ ಆದರೆ ಮೊಸರನ್ನು ಯೂಸ್ ಮಾಡಿ. ಈ ಮೊಸರು ಮತ್ತು ಹಾಲಿನಲ್ಲಿ ಕೂಡ ಅಷ್ಟೇ ಚರ್ಮದ ಸೌಂದರ್ಯನ ವೃದ್ಧಿಸುವಂಥ ತುಂಬಾ ಅಂಶಗಳಿರುತ್ತೆ. ಹಾಗೆಯೇ ಇದು ಕೂಡ ಅಷ್ಟೇ, ಸ್ಕಿನ್ನನ್ನು ವೈಟನ್ ಮಾಡೋಕ್ಕೆ, ಲೈಟನ್ ಮಾಡೋಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಒಂದು ಕ್ಲೀನ್ ಆಗಿರುವಂಥ ಮಿಕ್ಸಿಯನ್ನು ತಗೊಂಡು ಈ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ 1-2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಸ್ವಲ್ಪ ನೈಸ್ ಆಗಿರುವಂಥದ್ದು, ಪ್ಯೂರ್ ಆಗಿರುವಂಥದ್ದು, ಒಳ್ಳೆ ಕ್ವಾಲಿಟಿಯ ಅಥವಾ ಮನೆಯಲ್ಲೇ ಮಾಡಿರುವಂಥ ಕಡಲೆ ಹಿಟ್ಟಿದ್ರೆ ಇನ್ನೂ ಒಳ್ಳೆಯದು. ಅದನ್ನ ತಗೊಳ್ಳಿ. ನಿಮಗೆ 1 ಟೈಮ್ ಯೂಸ್ ಮಾಡೋದಿದ್ರೆ 1-2 ಚಮಚದಷ್ಟು ಸಾಕು. ನೀವು ಮಾಡಿ ಇಡ್ತೀರಿ ಅಂತಂದರೆ, ಅಥವಾ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಮಾಡ್ತೀರಿ ಅಂತ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಬಟ್ ಇದನ್ನ ಮಾಡಿ ತುಂಬ ದಿನ ಫ್ರಿಜ್ಜಲ್ಲಿಟ್ಟು ನಾಳೆ ಯೂಸ್ ಮಾಡೋದು, ನಾಡಿದ್ದು ಯೂಸ್ ಮಾಡೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆವಾಗ ಫ್ರೆಶ್ ಆಗಿ ಮಾಡಿ, ಫ್ರೆಶ್ ಆಗಿ ಯೂಸ್ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಪೇಸ್ಟ್ ಮಾಡೋದಕ್ಕೆ ಎಷ್ಟು ಹಾಲು ಬೇಕು ಅಷ್ಟು ಹಾಲನ್ನು ಹಾಕುವಂಥದ್ದು. ಹಾಲು ಇಲ್ಲದಿದ್ದರೆ ಅಥವಾ ಬೇಡ ಅಂತಂದರೆ ನೀವು ನೀರನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಾನು 3-4 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ. ಬೇಕಿದ್ರೆ ಆಮೇಲೆ ಮತ್ತೆ
ಮತ್ತೊಂದು ಸ್ವಲ್ಪ ಹಾಕಿಬಿಟ್ಟು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಅಂದರೆ ಈ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ನುಣ್ಣಗಾಗಬೇಕು ಆ ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟಿನ ಪೇಸ್ಟ್ ನುಣ್ಣಗೆ ಪೇಸ್ಟ್ ಥರ ಆಗಬೇಕು. ನೋಡಿ ಈ ಥರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ ರೆಡಿಯಾಗಿದೆ. ಇದಕ್ಕೆ ಈಗ ಒಂದು ಫೈನಲ್ ಇಂಗ್ರೀಡಿಯೆಂಟ್ ಹಾಕೋದಿಕ್ಕಿದೆ, ಅದನ್ನ ಹಾಕ್ಕೊಳ್ಳೋಣ. ಜಸ್ಟ್ ಒಂದು 3-4 ಡ್ರಾಪ್ ಅಷ್ಟೇ ಸಾಕಿಷ್ಟು. 3-4 ಡ್ರಾಪ್ ಹಾಕ್ಕೊಂಡಿದ್ದೇನೆ ಲಿಂಬೆ ರಸ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಿಂಬೆ ರಸ ಹಾಕಿದ ನಂತರ ಮತ್ತೆ ಹೇಳ್ತಾ ಇದ್ದೇನೆ, ಲಿಂಬೆ ರಸನ ತುಂಬ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ. ನೋಡಿ ನೀಟಾಗಿ ಪೇಸ್ಟ್ ರೆಡಿಯಾಗಿದೆ. ಸ್ಪೆಷಲ್ ಆಗಿ ನಮ್ಮ ಮುಖದ ಮೇಲಿರುವಂಥ ಕಲೆಗಳನ್ನು ಕಮ್ಮಿ ಮಾಡುವಂಥ, ಮುಖನ ಕ್ಲಿಯರ್ ಮಾಡುವಂಥ, ಸಾಫ್ಟಾಗಿ ಗ್ಲೋ ಆಗಿ ಸ್ಕಿನ್ ವೈಟನ್ ಮಾಡುವಂಥ ಸೂಪರ್ ಆಗಿರುವಂಥ ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ರೆಡಿಯಾಗಿದೆ. ವಾರಕ್ಕೆ ಒಂದು 3 ಸರಿ ನೀವಿದನ್ನ ಮುಖಕ್ಕೆ ಪೂರ್ತಿಯಾಗಿ ಹಚ್ಚಿಬಿಟ್ಟು 10 ನಿಮಿಷ ಬಿಟ್ಟು ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದುಕೊಂಡ್ಬಿಡ್ಬೋದು. ಜಾಸ್ತಿ ಹೊತ್ತು ಏನು ಇಡುವಂಥ ಅವಶ್ಯಕತೆ ಇರಲ್ಲ. 2-3 ಸರಿ ವಾರಕ್ಕೆ ಮಾಡ್ಬೋದು. ನಿಮಗೆ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಇದರಿಂದ ಯಾರಿಗೆ ಏನೂ ಸಮಸ್ಯೆ ಆಗಲ್ಲ, ಯಾಕಂತಂದರೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್. ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟಲ್ಲಿ ನಮ್ಮ ಮುಖಕ್ಕೆ ಹಾರ್ಮ್ ಮಾಡುವಂಥ, ಸ್ಕಿನ್ಗೆ ಹಾರ್ಮ್ ಮಾಡುವಂಥ ಯಾವುದೂ ಅಂಶಗಳು ಕೂಡ ಇಲ್ಲ. ಆದ್ದರಿಂದ ಧೈರ್ಯದಿಂದ ಯಾರು ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ನಾನು ಇದನ್ನ ಮುಖಕ್ಕೆ ಒಂದ್ಸರಿ ಹಚ್ಚಿ ಅದಾದ ನಂತರ ತೊಳೆದು ನಿಮಗೆ ಆ ಡಿಫ್ರೆನ್ಸನ್ನು ತೋರಿಸ್ತೇನೆ. ಈ ಪೇಸ್ಟನ್ನು ಮುಖಕ್ಕೆ ನೀಟಾಗಿ ಹಚ್ಕೊಳ್ಳಿ. ತುಂಬ ಸ್ಕ್ರಬ್ ಮಾಡೋದು ರಬ್ ಮಾಡೋದು ಏನೂ ಬೇಡ. ಜಸ್ಟ್ ಹಾಗೆ ಸ್ಮೂತಾಗಿ ಹಚ್ಬಿಟ್ಟು 10 ನಿಮಿಷ ಬಿಟ್ಟು ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೋಬೇಕು. ಜಸ್ಟ್ ಹಚ್ಬಿಟ್ಟು ಒಂದ್ಸರಿ ಉಗುರು ಬೆಚ್ಚಗಿನ ನೀರಲ್ಲಿ ಡ್ರೈ ಆದ ನಂತರ ತೊಳೆದುಕೊಂಡು ಬಂದಿದ್ದೇನೆ. ಜಸ್ಟ್ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಿದ್ದೇನೆ ಅಷ್ಟೇ. ಆ ಡಿಫ್ರೆನ್ಸನ್ನು ನೀವು ಕಾಣ್ಬೋದು. ನೋಡಿ ಇಷ್ಟೇ. ಇದಕ್ಕೆ ಅರಿಶಿನ ಪುಡಿ ಯಾವುದೂ ಬೇಡ, ಇಷ್ಟು ಮಾತ್ರ ಸಾಕು. ಇನ್ನೊಂದು ಏನು ಅಂತಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಚಾನಲಲ್ಲಿ ನಾನು ಆವಾಗಲೇ ಹೇಳಿದಾಗೆ ಒಳ್ಳೊಳ್ಳೆ ರೆಸಿಪೀಸ್ಗಳು, ಕಿಚನ್ ಟಿಪ್ಸ್ ಇರ್ಬೋದು, ಬ್ಯೂಟಿ ಟಿಪ್ಸ್ ಇರ್ಬೋದು, ತುಂಬ ವಿಡಿಯೋಗಳಿದೆ. ಎಲ್ಲದನ್ನು ನೋಡಿ ಲೈಕ್ ಮಾಡಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.